ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಪಾಯಿಂಟ್ 13ರ ಶೋಧ ಕಾರ್ಯ ವಿಳಂಬವಾಗಿದೆ. ಸಾಕಷ್ಟು ವಿಳಂಬ ಆಯಿತು. ಅಂದರೆ ಒಂದು 2 ಗಂಟೆಗಳ ಕಾಲ ಇದು ತಡವಾಗಿದೆ ಅಂತ ಹೇಳಿ ದೂರುದಾರ ಬಂದಿದ್ದೇ ಲೇಟ್ ಅಂತ. ದೂರುದಾರ ಬೆಳ್ತಂಗಡಿಯ SIT ಕಚೇರಿಗೆ ಬಂದಿರೋದು ಲೇಟಾಗಿ ಬಂದಿದ್ದಾನೆ. ಇವತ್ತು ಖಾಸಗಿ ಕಾರಲ್ಲಿ ವಕೀಲರ ತಂಡದ ಜೊತೆಗೆ ದೂರುದಾರ ಬಂದಿರೋದಿಲ್ಲಿ. ಆ ದೂರುದಾರನ ಯಾವಾಗಲೂ ವಕೀಲರು ಎಸ್ಕಾಟ್ ಮಾಡ್ತಾ ಇರ್ತಾರೆ. ಅಂದರೆ ಏನಾದರೂ ಅಪಾಯ ಆಗಬಹುದು, ಅವನು ಈ ಥರ ಎಲ್ಲ ಹೇಳಿದ್ದಾನೆ, ಯಾರಾದರೂ ಸಾಯಿಸಬಹುದು, ಹೊಡೆಯಬಹುದು, ಈ ಒಂದು ತನಿಖೆ ದಿಕ್ಕು ತಪ್ಪಿಸಬಹುದು, ಈ ಥರದ್ದು ಒಂದಷ್ಟು ಕಾರಣಗಳಿದೆ. ಹಾಗಾಗಿ ಅವನು ವಕೀಲರ ತಂಡದ ಜೊತೆಗೇ ದೂರುದಾರ ಬರ್ತಾ ಇರ್ತಾನೆ. ಇತ್ತ SIT ಕಚೇರಿಯಿಂದ ತಾಲೂಕು ಕಚೇರಿಗೆ AC ತೆರಳಿದ್ದಾರೆ. SIT ಆಫೀಸಿಂದ ತಾಲೂಕು ಆಫೀಸ್ಗೆ AC ಅವರು ಹೋಗ್ತಾರೆ. 1.5 ಗಂಟೆ ಕಾಲ SIT ಕಚೇರಿಯಲ್ಲೇ ಇದ್ದಿದ್ದು ಸ್ಟೆಲಾ ವರ್ಗೀಸ್. ತಾಲೂಕು ಕಚೇರಿಯಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ AC ತೆರಳಿರ್ತಾರೆ ಅಲ್ಲಿಗೆ. ಅಂದರೆ ಅವರು ಸ್ವಲ್ಪ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಯಾವ ನಿಗದಿತ ಸಮಯ, ಬೆಳಗ್ಗೆ 10 ಗಂಟೆಗೋ 11 ಗಂಟೆಗೋ ಈ ಥರ ಬರಬೇಕಿತ್ತಲ್ವ, ಆ ಟೈಮ್ಗೆ ದೂರುದಾರ ಬಂದಿಲ್ಲ ಅಂಥೇಳಿ ಇವರು SIT ಕಚೇರಿಗೆ ಬಂದಿರ್ತಾರೆ. ಸ್ಟೆಲಾ ವರ್ಗೀಸ್ ಅವರು AC ಆ ಭಾಗದ ಉಪವಿಭಾಗಾಧಿಕಾರಿ. ಬಂದ ಮೇಲೆ ಈತ ಬರಲಿಲ್ವಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡಿದಂಥ ಸಮಯಕ್ಕೆ ಇವನು ಬರಲಿಲ್ವಲ್ಲ, ಬರದೇ ಇದ್ದಾಗ ತಾಲೂಕು ಆಫೀಸಲ್ಲಿ ನನ್ನ ಕೆಲಸ ಇದೆ ಅಂತೇಳಿ ಇವರು ಹೋಗಿದ್ದಾರೆ. ಇವತ್ತು ಶೋಧ ಕಾರ್ಯ ಇದೆ ಅಂಥೇಳಿ AC ಸ್ಟೆಲಾ ವರ್ಗೀಸ್ ಒಂದು ಕಡೆ ಹೇಳಿದ್ದಾರೆ.